ಬಣ್ಣ ನಮ್ಮ ಮನೆಯಲ್ಲಿ ಮಾಡಿದರೆ ಒಂದು ದಿವಸದಲ್ಲಿ ಗಟ್ಟಿ ಆಗ್ತದೆ. ಇದು 5-6 ತಿಂಗಳಾದರೂ ಕೂಡ ಗಟ್ಟಿಯಾಗಬಾರ್ದು ಅಂತ ಹೇಳಿದರೆ ಅದಕ್ಕಾಗಿದ್ದ ಮದ್ದು ಎಷ್ಟು? ಇದು 1 ತಿಂಗಳ ಚಿಕನ್, ಇದು 2 ಹಿಂದಿಯ ಚಿಕನ್, 3 ತಿಂಗಳ ಚಿಕನ್. ಜನರಿಗೆ ಗೊತ್ತಾಗಲಿ, ಕಾನೂನು ಪ್ರಕಾರ ಏನಿದೆ, 8 ತಿಂಗಳವರೆಗೆ ಚಿಕನನ್ನು ಈ ಫ್ರೀಸರಲ್ಲಿ -32 ಇಡಲಿಕ್ಕೆ ಅವಕಾಶ ಇದೆ. ನಾಲಿಗೆಗೆ ರುಚಿಯಾಗೋದನ್ನು ತಿನ್ನುವುದಲ್ಲ, ಆರೋಗ್ಯಕ್ಕೆ ಪೂರಕವಾಗೋದಂತ ತಿನ್ನಲಿಕ್ಕೆ ಈಗಿಂದಲೇ ಅಭ್ಯಾಸ ಮಾಡಬೇಕಂತ ನಾನು ಸಂತೋಷ ಇರಬೇಕು, ಇನ್ನೊಬ್ಬರಿಗೂ ಸಂತೋಷದ ವಾತಾವರಣ ನಿರ್ಮಾಣ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕಾಗಿ ಬಹುಶಃ ನಮ್ಮ ಇಲಾಖೆಯಿಂದ ಯಾವುದೇ ಹಂತದಲ್ಲಿ ಯಾವುದೇ ಸಹಕಾರ ಬೇಕಿದ್ದು ಕೂಡ ನಾನು ಬಹುಶಃ ನನ್ನ ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ವಿದ್ಯಾರ್ಥಿಗಳು ಮತ್ತು ಯುವಕರು ದೊಡ್ಡ ಮಟ್ಟದ ತಮ್ಮ ಕಾಳಜಿಯನ್ನು ವಹಿಸ್ಕೊಳ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದೆ, ಭವಿಷ್ಯದ ಭಾರತದ ಆಸ್ತಿ ಸಂಪತ್ತು ನೀವು. ನಮ್ಮದೇನಾದರೂ ಒಂದು ಲೆವೆಲ್ 50 ಕ್ರಾಸ್ ಇವತ್ತು ಆಗಿದೆ, ಏನು ನಮ್ಮದೆಲ್ಲ ಅಭ್ಯಾಸ ಆಗಿ ಬಿಟ್ಟಿದೆ. ಐಸ್ ಕ್ರೀಮ್ ತಿನ್ನೋದು, ಚಾಕ್ಲೇಟ್ ತಿನ್ನೋದು, ಅದು ಸಡನ್ ಕಡಿತ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಯಂಗ ಜನ್ರೇಷನ್, ನೀವು ನಾಲಿಗೆಗೆ ರುಚಿಯಾಗೋದನ್ನು ತಿನ್ನೋದಲ್ಲ, ಆರೋಗ್ಯಕ್ಕೆ ಪೂರಕವಾಗೋದಂತ ತಿನ್ನಲಿಕ್ಕೆ ಈಗಿಂದಲೇ ಅಭ್ಯಾಸ ಮಾಡಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಬಂದು ದೊಡ್ಡ ದೊಡ್ಡ ಹೋಟೆಲ್ಗೆ ಮತ್ತು ಮಲ್ಟಿನ್ಯಾಷನಲ್ ಕಂಪನಿಗೆ ಎಲ್ಲ ರೇಡ್ ಮಾಡಿದ್ದೀನಿ. ಯಾಕೆ? ಅವ್ರ ಮೇಲೆ ಕಾಂಪೌಂಟ್ ಅಂತಲ್ಲ, ಅವ್ರು ಮಾಡೋ ತಪ್ಪು ಏನಂತ ಗೊತ್ತಾಗಬೇಕು, ಜನರಿಗೆ ಅದರ ಒಂದು ಜನಜಾಗೃತಿ ಹೊತ್ತು ಮೂಡಿಸಬೇಕು. ನಾನು ಬಹುಶಃ ಅಮೆರಿಕ ಹೋದಾಗ ಇದೆಲ್ಲ ಸ್ಟಡಿ ಮಾಡಿದೆ. ಇಂಟರ್ನ್ಯಾಷನಲ್ ಬರ್ಗರ್ ಔಟ್ಲೆಟಲ್ಲಿ ಹೇಗೆ, ಏನು, ಎಲ್ಲಿಂದ ಬನ್ನು ಬರ್ತದೆ, ಎಲ್ಲಿಂದ ಚಿಕನ್ ಬರ್ತದೆ ಅಂತ ಹೇಳಿ ಅಲ್ಲಿ ಬಂದು ಇಲ್ಲಿ ಮತ್ತೆ ಅದನ್ನು ಪ್ರಾರಂಭ ಮಾಡಿದ್ದೆ. ನೋಡಿ, ಕಾನೂನು ಪ್ರಕಾರ ಅಂಥ ಕಂಪನಿ ಇಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಕೂಡ ಸೈನ್ ಮಾಡಿ ಒಪ್ಪಂದ ಮಾಡಿ ಕೊಡ್ತಾರೆ. ಯಾಕೆ? ಕಂಪನಿ ಒಂದು ಸ್ಟಾರ್ಟ್ ಆಗಲಿ ಅಂತೇಳಿ. ಕಾನೂನು ಪ್ರಕಾರ ಏನಿದೆ, 8 ತಿಂಗಳವರೆಗೆ ಚಿಕನನ್ನು ಈ ಫ್ರೀಸರಲ್ಲಿ -32 ಇಡಲಿಕ್ಕೆ ಅವಕಾಶ ಇದೆ. 3 ತಿಂಗಳು ಬಣ್ಣು. ನಾನು ಹೇಳಿದೆ ಕಂಪನಿಯವರಿಗೆ, ನೀವು 8 ತಿಂಗಳದ್ದು ಚಿಕನ್ ಕಾನೂನು ನನಗೆ ಹೇಳಿ, ನನಗೆ ಕಾನೂನಲ್ಲಿ ಅವಕಾಶ ಅಂತ ಹೇಳಿದರು. ನಾನು ನಿಮಗೆ ಕಾನೂನಲ್ಲಿ ಅವಕಾಶ ಇದ್ದರೆ ನಾನು ಬೇಡ ಅಂತ ಹೇಳೋದಿಲ್ಲ. ಮತ್ತು ನಿಮ್ಮಲ್ಲಿ ಮುಂದೆ ಬೋರ್ಡ್ ಹಾಕಿ, ಇದು 1 ತಿಂಗಳ ಚಿಕನ್, ಇದು 2 ಹಿಂದಿಯ ಚಿಕನ್, 3 ತಿಂಗಳ ಚಿಕನ್, ಜನರಿಗೆ ಗೊತ್ತಾಗಲಿ ಇದು ಎಷ್ಟು ತಿಂಗಳ ಹಿಂದೆ ನೀವು ತಂದಿದ್ದೀರ ಅಂತ ಹೇಳಿಕೊಂಡು ಜನರು ಮತ್ತೆ ತಿನ್ನಬೇಕಾ ತಿನ್ನಬೇಡ ಅಂತ ಅವ್ರಿಗೆ ಬಿಟ್ಟ ವಿಚಾರ. ಬರ್ಗರ್ ಒಂದು ಬಣ್ಣ ನಮ್ಮ ಮನೆಯಲ್ಲಿ ಮಾಡಿದರೆ ಒಂದು ದಿವಸದಲ್ಲಿ ಗಟ್ಟಿ ಆಗ್ತದೆ. ಇದು 5-6 ತಿಂಗಳಾದರೂ ಕೂಡ ಗಟ್ಟಿಯಾಗಬಾರ್ದು ಅಂತ ಹೇಳಿದರೆ ಅದಕ್ಕಾಗಿದ್ದ ಮದ್ದು ಎಷ್ಟು ಅಂತ ನಾವು ಇವತ್ತು ಆಲೋಚನೆ ಇವತ್ತು ಮಾಡಬೇಕಾಗ್ತದೆ. ಆದ ಕಾರಣ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಕೂಡ ತಾವು ತಿಳಿಸಿಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು. ಅದನ್ನೇ ನಾವು ಹೇಳಿದಾಗ ನಂಬಲಿಲ್ಲ. ನಿನ್ನೆ ಕಣ್ಣಾರೆ ನಿಮಗೆ ಬಹುಶಃ ಸಿಕ್ಕಿಬಿದ್ದು ನಾವು ಅದನ್ನು ಅದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆದರೂ ಕೂಡ ನಾವು ಯಾವುದಕ್ಕೂ ಲೆಕ್ಕ ತೆಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಅಲ್ಲಿ ಬಹುಶಃ 6 ತಿಂಗಳು ನಮ್ಮ ಕೈಗೆ ಸಿಕ್ಕುವಂಥ ವಿಚಾರ ಇವತ್ತಾಯಿತು. ಅಷ್ಟೇ ಅಲ್ಲದೆ ಎಷ್ಟು ಇವತ್ತು ಮೋಸ ಆಗ್ತದೆ ಅಂತ ಹೇಳಿದರೆ, ನಾವು ಒಂದು ಕರೆ ದೊಡ್ಡ ಒಂದು ಹೋಟೆಲ್ಗೆ ರೇಡ್ ಮಾಡಿದಾಗ ಚಿಕನ್ ಅದು ಬಾಕ್ಸ್ ಸಿಕ್ಕಿದಾಗ ಅದರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್, ಎಕ್ಸ್ಪೈರಿ ಡೇಟ್ ಇದೆ. ಸೊ ಅಲ್ಲಿ ನಮ್ಮವ್ರು ನೋಡುವಾಗ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನಾಳೆದಿದೆ, ಇಲ್ಲಿ ಬಂದು 1 ವಾರ ಆಗಿದೆ, ಡೇಟ್ ಈಸ್ ಟುಮಾರೋಸ್. ಇದು ಎಲ್ಲಿಂದ ಅಂತೇಳಿ ಅವ್ನು ಕೊಟ್ಟ ಸಪ್ಲೈಯರ್ ಕಂಪನಿ ಮಾಡಿದಾಗ ಅವನು ಹೇಳ್ತಾನೆ ನಮಗೆ ತುಮಕೂರಿಂದ ಫ್ಯಾಕ್ಟ್ರಿಯಿಂದ ಇದಾಗಿ ಬರುವುದು ಅಂತೇಳಿ. ಅವನ ಹತ್ರ ರೇಡ್ ಮಾಡಿದಾಗ ಅವನು ಇವತ್ತು ಇದನ್ನು ಪ್ಯಾಕ್ ಮಾಡಿದರೆ ಅವನು ಹಾಕುವಾಗಲೇ ಲೇಬಲಿಂಗ್ ಹಾಕುವುದೇ 1 ವಾರದ ನಂತರ, 10 ದಿವಸದ ನಂತರ. ಯಾಕೆಂದರೆ ಅಲ್ಲಿ ಹೋಗಿ ಮುಟ್ಟಬೇಕಲ್ಲ, ಅಲ್ಲಿಂದ ಬರುವಾಗಲೇ 10 ಡೇಸ್. ಈ ರೀತಿಯೆಲ್ಲ ಬಹುಶಃ ಜನ ಇವತ್ತು ಮೋಸಕ್ಕೊಳಪಡೋ ವಿಚಾರ ಇವತ್ತು ಆರೋಗ್ಯದಲ್ಲಿ ಆಗ್ತದೆ. ಅದಕ್ಕಾಗಿ ನಾವು ಬಹುಶಃ ಇವತ್ತು ಆದಷ್ಟು ತಾವು ಜಾಗೃತಿಯಿಂದ ಇರುವಂಥ ಅವಕಾಶ ಇವತ್ತು ಆಗಬೇಕು. ನಾನು ಯಾವಕ್ಕೆ ಇದನ್ನೆಲ್ಲ ಯುವಕರ ವಿದ್ಯಾರ್ಥಿಗಳ ಮುಂದೆ ನಾನು ಹೇಳ್ತೇನೆ ಅಂತ ಹೇಳಿದರೆ, ನಮ್ಮ ಮನೆಯವರು ಕೂಡ ಸೇರಿ ಇನ್ನೊಬ್ಬ ತಂದೆ ತಾಯಿ ಅಂತ ಹೇಳಿದರೆ ಮಕ್ಕಳು ಕೇಳೋದಿಲ್ಲ. ಇದನ್ನಾದರೂ ಕೇಳಿ ಸ್ವಲ್ಪ ದೂರ ನಿಲ್ಲಿ ಅಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಯಾಕಂತ ಹೇಳಿದರೆ 8 ತಿಂಗಳು 10 ತಿಂಗಳಿಂದ ಕೊಡ್ತಾರೆ ಅಂತ ಹೇಳಿಕೊಂಡು ನನಗೆ ಬಾಲಸ್ತಾಯಿ ಅಂದ್ರೆ ಫೋನ್ ಮಾಡಿ ಕರ್ತವ್ಯ ಸಲ್ಲಿಸೋದು. ಖಾದರ್ ಅವರೇ, ನಾವು ಹೇಳುವಾಗ ಕೇಳ್ತಿರಲಿಲ್ಲ. ಈಗ ಇದೆಲ್ಲ ನೋಡಿಕೊಂಡು ಇವರಿದರಂದು ದೂರ ಹೋಗುವಂಥ ಪರಿಸ್ಥಿತಿ ಇವತ್ತು ಆಗಿದೆ. ಅದಕ್ಕೆ ಈ ರೀತಿಯ ದೊಡ್ಡ ಮಟ್ಟದ ಆರೋಗ್ಯದ ಜನಜಾಗೃತಿ ಕಾರ್ಯಕ್ರಮ ತಾವೆಲ್ಲ ಇವತ್ತು ಹಮ್ಮಿಕೊಂಡು ಇವತ್ತು ಬರುವಂಥ ಅವಕಾಶ ಇವತ್ತು ಆಗಬೇಕು. ನಮ್ಮ ಇಷ್ಟು ದೊಡ್ಡ ಇಂಡಸ್ಟ್ರಿಗೆ ನಮ್ಮ ತನ್ನ ಇಲಾಖೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಸಿವಿಲ್ ಸೊಸೈಟಿ, ಸಾಮಾಜಿಕ ನಾಗರಿಕರು ಬಂದು ನಮಗೆ ಸಪೋರ್ಟ್ ಕೊಡ್ತಾರಾ, ಸಹಕಾರಿ ಕೊಡ್ತಾರಾ, ಆಗ ಇದೆಲ್ಲ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ದೊಡ್ಡ ಮಟ್ಟದ ಯೋಜನೆಗೆ ತಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳಿಕೊಳ್ತಾ, ನಿಮಗೆಲ್ಲರಿಗೂ ನನ್ನ ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು, ಎಲ್ಲ ವಿದ್ಯಾರ್ಥಿನಿಗೆ ತಾವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ, ನಿಮ್ಮ ತಂದೆ ತಾಯಂದರ ಕನಸನ್ನು ತಾವು ನೆನಸು ಮಾಡಿ ಗೌರವ ತನ್ನಿ, ಮತ್ತು ನಮ್ಮ ಈ ಒಂದು ಫೋರಮ್ ಕೂಡ ಉತ್ತಮವಾದ ಗೌರವ ಬರುವಂಥ ಕೆಲಸ ಬಹುಶಃ ನಿಮ್ಮೆಲ್ಲರಿಂದ ಕೂಡ ಇವತ್ತು